ಮಗುವಿಗೆ ಒಂದು ಮೊಬೈಲ್ ಫೋನ್ ಇಟ್ಟು ನೀವು ಕೊಟ್ಟರೆ ಅದರದ್ದು ಬೆಳವಣಿಗೆ ಏನಿರುತ್ತೆ ಎಲ್ಲ ಸ್ಟಾಪ್ ಆಗುತ್ತೆ. ಈಗ ಎಲ್ಲ ತಂದೆ ತಾಯಿ ಮಾಡ್ತಿರೋ ತಪ್ಪು ಅದೇನು, ಕುಡಿಯೋಕ್ಕೆ ಆರಂಭ ಮಾಡ್ತಾರಲ್ವ ಅವರು ಮೊದಲು ಸ್ವಲ್ಪ ಸ್ವಲ್ಪ ಕುಡಿತಾರೆ, ಆಮೇಲೆ ಅದೇನು ಅವ್ರಿಗೆ ಅನ್ಸೋದಿಲ್ಲ, ಆಮೇಲೆ ಇನ್ನೂ ಜಾಸ್ತಿ ಕೊನೆಗೆ ಅವರು ಹ್ಯಾಬಿಚುವಲ್ ಆಗಿ ಅವರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಟೇಟ್ಗೆ ಹೋಗ್ತಾರೆ. 1 hour ಹೊರಗಡೆ ಹೋಗಿ ಆಟ ಆಡಲೇಬೇಕು, ಆ ಥರ ಕೂತಲ್ಲೇ ಕೂತಿರಬಾರ್ದು. ಈ ಸೆಡೆಂಟ್ರಿ ಏನಾಗುತ್ತೆ, ಇದರಿಂದ ಒಬಿಸಿಟಿ ಆಗುತ್ತೆ. ಗಂಡು ಮತ್ತು ಹೆಣ್ಣಿನ ಮೆದುಳು ಅಂತ ನಾವು ನೋಡಿದಾಗ ಬೇಕಾದಷ್ಟು ವ್ಯತ್ಯಾಸಗಳಿದೆ. ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ದಂಪತಿಗಳ ಮಧ್ಯ ನಡೆಯುವ ಕಲಹ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇವೆಲ್ಲ ಕಮ್ಮಿ ಆಗುತ್ತೆ. ಗಂಡು ಹೆಣ್ಣಲ್ಲಿ ನಾವು ನೋಡೋದಾದ್ರೆ ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್, ಅಂದರೆ ಸುಮಾರು ಕೆಲಸಗಳು 3-4 ಕೆಲಸಗಳನ್ನು ಅಟ್ ಅ ಟೈಮು ಅಟೆಂಡ್ ಮಾಡಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡುವ ಶಕ್ತಿ ಹೆಣ್ಣು ಮಕ್ಕಳಿಗೆ. ಇನ್ನು ಮೇಡಮ್, ಈಗ 0 to 7 years ವರೆಗೂ ಕೂಡ ತುಂಬಾ ಪ್ರೀಶಿಯಸ್ ಟೈಮ್ ಅದು. ಆ ಟೈಮಲ್ಲಿ ಸ್ಕ್ರೀನ್ ಟೈಮ್ ಅಂದ್ರೆ ಮೊಬೈಲ್ ಕೂರ್ಸೋದು ಅಥವಾ ಟಿವಿ ನೋಡೋದಕ್ಕೆ ಬಿಡೋದು, ಈ ತರ ಮಾಡುವಂತ ತಪ್ಪುಗಳು ಎಷ್ಟು ಮಟ್ಟಕ್ಕೆ ಸರಿ, ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಈಗ ಎಲ್ಲ ತಂದೆ ತಾಯಿ ಮಾಡ್ತಿರೋ ತಪ್ಪು ಅದೇನು. ಅವರು ಮಗು ಹುಟ್ಟಿದಾನಿಂದ 7 ವರ್ಷದವರೆಗೂ ಮಗುವಿಗೆ ನಾನು ಹೇಳಿದೆ ಕತೆಗಳನ್ನು ಹೇಳೋ ಅಂಥದ್ದು, ಆಟ ಆಡೋಕ್ಕೆ ಬಿಡೋ ಅಂಥದ್ದು, ಮಣ್ಣಲ್ಲಿ, ನೀರಲ್ಲಿ, ಮಳೆಯಲ್ಲಿ ಎಲ್ಲ ಆಟ ಆಡೋದು, ಡ್ರಾಯಿಂಗ್ ಬರೆಯೋ ಅಂಥದ್ದು, ಕ್ರಿಯೇಟಿವಿಟಿ ಏನೇನು ಅದಕ್ಕೆ ನೀವು ಎಷ್ಟು ಕಲಿಸ್ತೀರಾ ಕಲಿತಾ ಬರುತ್ತೆ. ಅದೇ ಸಂದರ್ಭದಲ್ಲಿ ನೀವೇನಾದರೂ ಮಗುವಿಗೆ ಒಂದು ಮೊಬೈಲ್ ಫೋನ್ ಇಟ್ಟು ನೀವು ಕೊಟ್ಟರೆ ಅದರದ್ದು ಬೆಳವಣಿಗೆ ಏನಿರುತ್ತೆ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮುಂದಿನ ದಿನದಲ್ಲಿ ಮಗುವಿಗೆ ಯಾವ ರೀತಿ ಜೀವನ ನಡೆಸಬೇಕು ಅಂದರೆ ಅವನ ಐಕ್ಯೂನೂ ಕಮ್ಮಿ ಆಗುತ್ತೆ. ಎಲ್ಲದೂ ಅವನ ಇಂಟೆಲಿಜೆಂಟ್ ಕ್ವಿಷೆಂಟ್ ಕಮ್ಮಿ ಆಗುತ್ತೆ, ಎಮೋಷನಲ್ ಕ್ವಿಷೆಂಟ್ ಕಮ್ಮಿ ಆಗುತ್ತೆ, ಅಡ್ವರ್ಸಿಟಿ ಕ್ವಿಷೆಂಟ್ ಕಮ್ಮಿ ಆಗುತ್ತೆ, ಸ್ಪಿರಿಚುವಲ್ ಕ್ವಿಷೆಂಟ್, ಸೋಷಿಯಲ್ ಕ್ವಿಷೆಂಟ್, ಈ ಥರ ತುಂಬ ಇದೆ, ಎಲ್ಲದೂ ಕಮ್ಮಿ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ಮಗುವಿಗೆ ಮೊಬೈಲ್ನ ಕೊಡಲೇಬಾರ್ದು. ಏಕೆ ಅಳ್ತಾ ಇದೆ, ಇವ್ರಿಗೇನು ಅಂದರೆ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಸುಮ್ಮನೆ ಮಾಡಬೇಕು, ಒಂದು ಮೊಬೈಲ್ ಕೊಡು, ಆಮೇಲೆ ಊಟ ಮಾಡ್ತಾ ಇಲ್ಲ ಮೊಬೈಲ್ ಕೊಟ್ಬಿಡು, ಊಟ ಮಾಡಿಸು. ಅಂದರೆ ನಮ್ಮ ಕೆಲಸನ ನಾವು ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಮಕ್ಕಳನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಕಷ್ಟ, ಸ್ವಲ್ಪ ಅಲ್ಲ ತುಂಬ ಕಷ್ಟ ಆದ್ರೂ ಇದರ ಅರಿವಿದ್ದಾಗೇನಾಗುತ್ತೆ, ಏನೇ ಆಗಲಿ ಅದು ತುಂಬ ಡೇಂಜರ್. ಏನಕ್ಕೆ ಅಂದರೆ ಡೊಪಮೈನ್ ಸ್ಪೈಕ್ ಶುರು ಆಗ್ಬಿಡುತ್ತೆ, ಆಮೇಲೆ ಸೆನ್ಸಿಟಿವಿಟಿ ಇರುತ್ತಲ್ಲ ನ್ಯೂರಾನ್ಸ್ದು ಕಮ್ಮಿ ಆಗಿಬಿಡುತ್ತೆ. ಇನ್ನೊಂದ್ಸಲ ನಿಮ್ಮ ಮಗುವಿಗೆ ಅದಕ್ಕಿನ್ನ ಜಾಸ್ತಿ ಇರೋದು ಕೊಟ್ಟರೆ ಮಾತ್ರ ಅವನಿಗೆ ಖುಷಿ ಆಗೋದು. ಅಡಿಕ್ಷನ್ ಅಂತ ಅಂತೀವಿ ನೋಡಿ. ಈಗ ನೋಡಿ, ಕುಡಿಯೋಕ್ಕೆ ಆರಂಭ ಮಾಡ್ತಾರಲ್ವ ಅವರು ಮೊದಲು ಸ್ವಲ್ಪ ಸ್ವಲ್ಪ ಕುಡಿತಾರೆ, ಆಮೇಲೆ ಅದೇನು ಅವ್ರಿಗೆ ಅನ್ಸೋದಿಲ್ಲ, ಆಮೇಲೆ ಇನ್ನೂ ಜಾಸ್ತಿ ಕೊನೆಗೆ ಅವರು ಹ್ಯಾಬಿಚುವಲ್ ಆಗಿ ಅವರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಟೇಟ್ಗೆ ಹೋಗ್ತಾರೆ. ಸ್ಮೋಕರ್ಸು ಅಷ್ಟೇ, 1 ಸಿಗರೇಟಿಂದ ಆಗಿದ್ದು 2 ಆಗಿ 4 ಆಗಿ 1 ಪ್ಯಾಕ್ ಆಗಿ ಕೊನೆಗೆ ಕಷ್ಟ, ಅದು ಬಿಡೋಕ್ಕಾಗಲ್ಲ. ಇದು ಸೇಮ್ ಅದೇ ಪ್ರಿನ್ಸಿಪಲ್, ಅದೇ ಮೆಕ್ಯಾನಿಸಮು. ಇಲ್ಲಿ ನೋಡ್ಬೇಕಾದ್ರೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟದ್ದು ಗೊಂಬೆಗಳದ್ದು ನೋಡುತ್ತೆ, ಆಮೇಲೆ ಅದು ಇಷ್ಟ ಆಗಲ್ಲ, ಆಮೇಲೆ ಸ್ವಲ್ಪ ಗೇಮ್ಸ್ಗಳಿಗೆ ಹೋಗುತ್ತೆ, ಆ ಗೇಮ್ಸ್ಗಳು ಅದು ಏನೋ ಥ್ರಿಲ್ ಆಗಲ್ಲ, ಆಮೇಲೆ ಏನಾಗುತ್ತೆ ಇನ್ನೂ ಅಡ್ವಾನ್ಸ್ ಗೇಮು. ಈಗ 3 ಮಕ್ಕಳು ನಮ್ಮ ದೇಶದಲ್ಲೇ ನಡೆದಂಥದ್ದು, ಕೊರಿಯನ್ ಯಾವುದೋ ಒಂದು ಗೇಮ್ಗ ಇದಾಗಿ ಮಹಡಿ ಮೇಲೆ 3 ಜನ ಸೋದರಿಯರು ಬಿದ್ದು ಸತ್ತೋದ್ರು, 3 ಹೆಣ್ಮಕ್ಳು. ಅಲ್ಲ, ಇಮ್ಯಾಜಿನ್ ಮಾಡಿ, ಅಲ್ಲ ಎಂಥ ತಂದೆ ತಾಯಿಗೆ ಎಂಥ ದೊಡ್ಡ ಆಗತ್ತ ಅಲ್ವಾ ಇದು. ಹಾಗಾಗಿ ಏನಾಗುತ್ತೆ, ಈ ಮೊದಲನೇದಾಗಿ ಸ್ಕ್ರೀನ್ ಅದನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಮತ್ತು ಆಹಾರ, ನ್ಯೂಟ್ರಿಟಿವ್ ಡಯಟ್ ಕೊಡಬೇಕು. ಈ ಜಂಕ್ ಆಹಾರ, ಪ್ರೋಸೆಸ್ಡು ಅಂದರೆ ಬೇಕರಿಯಿಂದ ಸಿಕ್ಕುವಂಥದ್ದು ಅಥವಾ ಚಿಪ್ಸ್ ಆಗ್ಬೋದು, ಬರ್ಗರು, ಏನೇನು ನಾವೆಲ್ಲ ಏನು ನೋಡ್ತಾ ಇದ್ದೀವಿ, ಮಕ್ಕಳು ಏನು ತಿಂತಾರೆ, ಚಾಕ್ಲೇಟ್ಸ್ಗಳಾಗಿರ್ಬೋದು, ಬಿಸ್ಕೆಟ್ಸ್ಗಳಾಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ಗಳು, ಇದರ ಬದಲು ಹಣ್ಣು, ತರಕಾರಿ, ಸಲಾಡ್, ಮೊದಲು ಮನೇಲೆಲ್ಲ ಮಾಡ್ತಾ ಇದ್ರಲ್ಲ ಉಂಡೆಗಳು, ರವೆ ಉಂಡೆ, ನಿಪ್ಪಟ್ಟಾಗ್ಬೋದು, ಆಮೇಲೆ ಎಳ್ಳುಂಡೆ, ಈ ಥರದ್ದು ಆ ಥರ ಅಂಟಿನ ಉಂಡೆಗಳು, ಇಂಥವೆಲ್ಲ ದೇಹಕ್ಕೆ ಪೂರಕ ಆಗಿರೋದು, ಇದು ಆಹಾರದ್ದು. ಆಮೇಲೆ ಸ್ಕ್ರೀನ್ದು ಅಡಿಕ್ಷನ್ ಇರೋ ಜೊತೆಗೆ ಸೆಡೆಂಟ್ರಿ, ಕೂತಲ್ಲೇ ಮಕ್ಕಳು ಕೂತಿರ್ತಾರೆ, ಹೊರಗಡೆ ಹೋಗಿ ಆಟ ಆಡೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಹೊರಗಡೆ ಆಟನ ನಾವು ಔಟ್ಡೋರ್ ಗೇಮು ಮಕ್ಕಳಿಗೆ, ಅಥವಾ ಇಂಡೋರ್ ಗೇಮ್ ಅಂದರೂ ಕೆಲವೊಂದು ಆಟ ಆಡ್ಬೋದು, ಆಟವನ್ನು ಆಡುವುದನ್ನು ಅಭ್ಯಾಸ ಮಾಡಿಸ್ಬೇಕು. ಪ್ರತಿದಿನ ಮಗು 1 hour ಹೊರಗಡೆ ಹೋಗಿ ಆಟ ಆಡಲೇಬೇಕು. ಆ ಥರ ಕೂತಲ್ಲೇ ಕೂತಿರಬಾರ್ದು. ಈ ಸೆಡೆಂಟ್ರಿ ಏನಾಗುತ್ತೆ, ಇದರಿಂದ ಒಬಿಸಿಟಿ ಆಗುತ್ತೆ. ಎಲ್ಲ ಥರದೂ 1-2 ಕಾಯಿಲೆ ಅಂತ ಅಲ್ಲ, ಇದು ಕೂತಲ್ಲೇ ಕೂತಾಗ ಮಗು ಆಟ ಆಡುವಂಥ ಬೋನು ಡೆವಲಪ್ಮೆಂಟ್ ಸರಿಯಾಗೋದಿಲ್ಲ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಸರಿಯಾಗೋದಿಲ್ಲ, ಹೊರಗಡೆ ಸನ್ಗೆ ಎಕ್ಸ್ಪೋಸ್ ಆಗಲ್ವಲ್ಲ, ವಿಟಮಿನ್ ಡಿ ಉತ್ಪಾದನೆ ಆಗಲ್ಲ, ಮಸಲ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಡೆವಲಪ್ ಆಗೋದಿಲ್ಲ. ಎಲ್ಲ ಥರ ದೇಹಕ್ಕೆ ಸಂಬಂಧಿಸಿದ, ಮೆದುಳಿಗೆ ಸಂಬಂಧಿಸಿದ ಎಲ್ಲ ಥರದ ತೊಂದರೆಗಳನ್ನು ನಾವು ನೋಡ್ತೀವಿ. ಮಕ್ಕಳು ಆಟ ಆಡಬೇಕು, ಎಷ್ಟು
ಮ್ಯಾಕ್ಸಿಮಮ್ ಆಟ ಆಡ್ತಾ ಬರ್ತಾರೆ, ಅಷ್ಟು ಮುಂದಿನ ದಿನದಲ್ಲಿ ಅವರ ಮೂಳೆಗಳಾಗ್ಬೋದು, ಸ್ನಾಯುಗಳಾಗ್ಬೋದು, ಲಿಗಮೆಂಟು ಎಲ್ಲ ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಆಟ ಆಡಲೇಬೇಕು. ಅವರು ಸೂರ್ಯನಿಗೆ ಎಕ್ಸ್ಪೋಸ್ ಆಗಲೇಬೇಕು, ಒಳ್ಳೆಯ ಆಹಾರ ಸೇವನೆ ಮಾಡಬೇಕು. ಈಗ ಸಾಫ್ಟ್ ಡ್ರಿಂಕ್ಸ್ ಅಂತ ಕೊಡ್ತಾರೆ, ಮಕ್ಕಳನ್ನು ಕೇಳ್ತಾರೆ, ಇವರು ಕೊಡ್ತಾರೆ. ಆದರೆ ಅದ್ರ ಬದಲು ಮಜ್ಜಿಗೆ ಕುಡಿಯೋದನ್ನ ಅಭ್ಯಾಸ ಮಾಡಬೇಕು. ಹಾಲು ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಜ್ಯೂಸ್ ಅಂತಂದರೆ ಫ್ರೆಶ್ ಜ್ಯೂಸು ಆ ಥರದ್ದು ಕುಡಿಯೋದು, ಎಳ್ನೀರು ಕುಡಿಯೋದು, ಅಂಬ್ಲಿ ಕುಡಿಯೋದು, ಗಂಜಿ ಈ ಥರದ್ದು, ಅಥವಾ ಬೇಳೆ ಕಟ್ಟಾಗ್ಬೋದು, ಈ ಸೂಪ್ ಅಂತ ಅಂತೀವಲ್ಲ, ಈ ಥರದ್ದನ್ನೆಲ್ಲ ನಾವು ಯಾವಾಗ ಅಭ್ಯಾಸ ಮಾಡ್ತಾ ಬರ್ತೀವಿ, ಹೆಲ್ತ್ ವೈಸ್ ಚೆನ್ನಾಗಿರುತ್ತೆ, ಮೆದುಳಿನ ಬೆಳವಣಿಗೆ ಚೆನ್ನಾಗಿರುತ್ತೆ. ಈಗ ಆಹಾರ ಆಗ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಹೇಳದೆ, ಇದರ ಜೊತೆಗೆ ಬಹಳ ಮುಖ್ಯವಾಗಿ ಸ್ಕ್ರೀನ್ ಟೈಮು ಮಕ್ಕಳಿಗೆ ಕೊಡಲೇಬಾರ್ದು. ಮತ್ತು ಬಹಳ ಮುಖ್ಯವಾಗಿ ಬೇಗ ಮಲಗುವುದನ್ನು ಅಭ್ಯಾಸ ಮಾಡಬೇಕು, ಬೇಗ ಏಳುವುದನ್ನು ಅಭ್ಯಾಸ ಮಾಡಿಸ್ಬೇಕು. ಅಂದರೆ ಮಕ್ಕಳಾದರೆ 9 ಗಂಟೆಗೆ ಮಲಗಬೇಕಾದ್ರೆ ಅವ್ರಿಗೊಂದು ಕತೆ ಹೇಳಿ ಮಲಗಿಸೋದು, ಮಕ್ಕಳನ್ನ ಜೊತೆಲೇ ಮಲಗಿಸ್ಕೊಳ್ಳೋದು. ಏಕೆಂದರೆ ತಂದೆ ತಾಯಿಯ ದೇಹದ ಬಿಸಿ ಶಾಖ ಮಗುವಿಗೆ ಎಷ್ಟು ಸಿಗುತ್ತೆ, ಆ ಮಗುವಿನ ಒಂದು ಜೀನ್ ಇದೆ NR3C1 ಅಂತ, ಅದು ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್ ಅಂತ, ಅದು ಡಿಮಿಥೈಲೇಷನ್ ಚೆನ್ನಾಗಾಗುತ್ತೆ, ಎಪಿಜೆನೆಟಿಕ್ ಅಂತ ಅಂತೀವಿ ನಾವು. ಅದು ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮಗುವಿಗೆ ಮುಂದಿನ ದಿನದಲ್ಲಿ ಒತ್ತಡವನ್ನು ನಿರ್ವಹಣೆ ಮಾಡುವ ಶಕ್ತಿ ಬರುತ್ತದೆ. ಎಂಥ ಸಂದರ್ಭದಲ್ಲೂ ಆ ಮಗು ಅದ್ಭುತವಾಗಿ ಆ ಸಂದರ್ಭವನ್ನು ಬಹಳ ಅದ್ಭುತವಾಗಿ ನಿಭಾಯಿಸುವ ಶಕ್ತಿ ಬರುತ್ತೆ. ಯಾವ ಮಕ್ಕಳು ಒತ್ತಡಕ್ಕೆ ಸಿಲುಕೋದಿಲ್ಲ. ಅದು ಅವರ ಅಕಾಡೆಮಿಕ್ ಆಗ್ಬೋದು, ಏನೇ ಆಗ್ಬೋದು, ಅವರ ಸ್ನೇಹಿತರ ಜೊತೆ ನಿರ್ವಹಣೆ ಮಾಡೋದೇ ಆಗಲಿ, ಸಮಾಜದಲ್ಲಿ ಎಲ್ಲದು ಏನೇ ಆದ್ರೂ ಕೊಟ್ಟರು ಅದ್ಭುತವಾಗಿ ಬಹಳ ಚಾಕಚಕ್ಯತೆಯಿಂದ ಅದನ್ನು ನಿರ್ವಹಿಸುವ ಶಕ್ತಿ ಬರುತ್ತೆ. ಕಾರಣ ಒತ್ತಡವನ್ನು ನಿರ್ವಹಣೆ ಮಾಡುವ ಜೀನ್ ಏನಿದೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ತಂದೆ ತಾಯಿ ಮಕ್ಕಳನ್ನ ಜೊತೆಯಲ್ಲೇ ಇಟ್ಕೊಂಡು ಆದಷ್ಟು, ಈಗ ಇಬ್ಬರು ವರ್ಕಿಂಗ್ ಅಂದಾಗ ಮನೆಗೆ ಹೋದ ಮೇಲೆ ಆದರೂ ಆ ಮಗುವಿನ ಈಗ ಅಡುಗೆ ಮನೇಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಅಲ್ಲೇ ಎಲ್ಲ ಕೂರಿಸ್ಕೊಳ್ಳೋದು. ಅಂದರೆ ಎಲ್ಲೆಲ್ಲಿ ಇವ್ರು ಇರ್ತಾರೆ, ಇವ್ರ ಪ್ರೆಸೆನ್ಸು, ಏನೋ ಬಟ್ಟೆ ವಾಶ್ ಮಾಡ್ತಿದ್ದಾರೆ ಅದನ್ನು ಅಲ್ಲೇ ಕೂರಿಸ್ಕೊಳ್ಳೋದು, ಅದ್ರ ಜೊತೆ ಮಾತಾಡ್ತಾ ಇರೋದು, ಕಮ್ಯುನಿಕೇಟ್ ಮಾಡ್ತಾ ಇರೋದು, ಈ ಥರ ಎಲ್ಲಿ ಸಾಧ್ಯನೋ ಅಲ್ಲಿ. ಇಲ್ಲ ನಮ್ಮ ಕೈಲಿ ಆಗ್ತಿಲ್ಲ ಅಂದರೆ ಅಜ್ಜಿ ಅಜ್ಜ ಅವರಾದ್ರೂ ಯಾರಾದರೂ ಮಗುವಿಗೆ ಸದಾಕಾಲ ಜೊತೆಲಿ ಇತ್ಕೊಂಡು, ಅದು ಮೊಬೈಲ್ ನೋಡದೇ ಇದ್ದಾಗೆ, ಟಿ ವಿ ನೋಡದೇ ಇದ್ದಾಗೆ, ಒಳ್ಳೆ ಆಹಾರ ಸೇವನೆ ಮಾಡೋ ಹಾಗೆ, ನಿದ್ರೆ ಮಾಡೋ ಹಾಗೆ, ಕತೆಗಳು, ಹೊರಗಡೆ ಆಟ ಆಡೋ ಅಂಥದ್ದು, ಈ ಥರದ್ದು ಎಂಗೇಜ್ ಮಾಡಿಸ್ಬೇಕು. ಚೆನ್ನಾಗಿ ಕಲಿಯುತ್ತೆ ಮಗು. ಅದು ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಅದು ಅಥವಾ ಆಟಗಳಾಗ್ಬೋದು, ಈ ಥರದ್ದು ಎಲ್ಲದನ್ನು ಎಂಗೇಜ್ ಮಾಡಿ. ಏಕೆಂದರೆ ನೀವು ಎಷ್ಟು ಎಂಗೇಜ್ ಮಾಡ್ತೀರೋ ಅಷ್ಟು ಕಲಿಯುತ್ತದು. ಅದಕ್ಕೇನು ಟಯರ್ಡ್ ಏನೂ ಆಗೋದಿಲ್ಲ, ಮಾಡುತ್ತೆ, ಒಳ್ಳೆ ನಿದ್ರೆ ಮಾಡುತ್ತೆ. ಅವಾಗ ಅದಕ್ಕೆ ಈ ಮೊಬೈಲ್ ನೋಡೋಕ್ಕೆ ಅವಕಾಶನೇ ಇರೋದಿಲ್ಲ. ಈ ಥರ ಎಲ್ಲ ನಾವು ನಿರ್ವಹಣೆ ಮಾಡಿದ್ರೆ ಅದ್ಭುತವಾಗಿ ಮಕ್ಕಳು ಚೆನ್ನಾಗಿರ್ತಾರೆ. ಇನ್ನು ಮೇಡಮ್, ಮೆದುಳು ಬೆಳವಣಿಗೆ ಅಂತ ಬಂದಾಗ ಗಂಡು ಹೆಣ್ಣು ಅಂತ ಏನಾದರೂ ಬೇರೆ ಬೇರೆ ಇರುತ್ತಾ, ವಿಭಿನ್ನವಾಗಿರುತ್ತಾ ಮೆದುಳಿನ ಬೆಳವಣಿಗೆಯಲ್ಲಿ ಅಂತ? ಮೆದುಳಿನ ಬೆಳವಣಿಗೆ ಅನ್ನೋದಕ್ಕಿಂತ ಹೆಣ್ಣು ಮಕ್ಕಳಲ್ಲಿ ಬಹಳ ಬೇಗ ಮೆದುಳಿನ ಬೆಳವಣಿಗೆ ಆಗೋದ್ರಿಂದ ಸ್ವಲ್ಪ ಮೆಚ್ಯೂರಿಟಿ ಬೇಗ ಅವ್ರಿಗೆ. ಗಂಡು ಮಕ್ಕಳಿಗೆ ಅದೇ ವಯಸ್ಸಿನ ಹೆಣ್ಣು ಮಗು, ಒಂದು ಗಂಡು ಮಗುನ ನಾವು ನೋಡಿದಾಗ ಹೆಣ್ಣು ಮಗುವಿಗೆ ಬೇಗ ತಿಳ್ಕೊಳ್ಳೋದು ಎಲ್ಲ ವಿಚಾರಗಳನ್ನ. ಈಗ ತಂದೆ ತಾಯಿದು ಏನೋ ಕಷ್ಟ ಅಂದರೆ ಹೆಣ್ಮಕ್ಳು ಬೇಗ ಅರ್ಥ ಮಾಡ್ಕೊಳತ್ತೆ, ಗಂಡು ಮಕ್ಳಿಗೆ ಅರ್ಥ ಆಗಲ್ಲ. ಅಂದರೆ ಆ ಮೆಚ್ಯೂರಿಟಿ ಅಂತೀವಲ್ಲ, ಅದು ಬೇಗ, ಬಹಳ ಬೇಗ ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ಬೋದು. ಆಮೇಲೆ ಗಂಡು ಮತ್ತು ಹೆಣ್ಣಿನ ಮೆದುಳು ಅಂತ ನಾವು ನೋಡಿದಾಗ ಬೇಕಾದಷ್ಟು ವ್ಯತ್ಯಾಸಗಳಿದೆ. ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ದಂಪತಿಗಳ ಮಧ್ಯ ನಡೆಯುವ ಕಲಹ ಆಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಇವೆಲ್ಲ ಕಮ್ಮಿ ಆಗುತ್ತೆ. ಇದ್ರ ಜೊತೆಗೆ ಹುಡುಗ ಹುಡುಗಿ, ವಯಸ್ಸಿಗೆ ಬಂದಿರುವಂಥ ಹುಡುಗ ಹುಡುಗಿ ಪ್ರೇಮಿಗಳು ಇರ್ಬೋದು, ಅವರಲ್ಲೂ ಬಹಳಷ್ಟು ಸಂದರ್ಭದಲ್ಲಿ ತುಂಬ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇರುತ್ತೆ. ಆ ಥರ ತುಂಬ ಚೆನ್ನಾಗೇ ಇರ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಇಬ್ಬರು ಕಿತ್ತಾಡ್ಕೊಂಡು ಬೇರೆ ಆಗಂಥದ್ದು, ಇವ್ರಿಗೂ ಬೇಜಾರು, ಅವ್ರಿಗೂ, ಈ ಥರದ್ದು. ಅಂದರೆ ಒಂದು ಗಂಡು ಹೆಣ್ಣಿನ ಸಂಬಂಧ, ಅಥವಾ ಆಫೀಸಲ್ಲೇ ಆಗ್ಬೋದು, ಒಬ್ಬ ತನ್ನ ಕೆಳಗಡೆ ಕೆಲಸ ಮಾಡುವ ಸ್ಟಾಫ್ ಏನಿದೆ ಹೆಣ್ಣು ಮಕ್ಕಳಿದ್ದಾಗ ಅವ್ರ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು, ಈ ಥರದ್ದು ಅವರ ಮೆದುಳಿನ ರಚನೆ, ಅದನ್ನೆಲ್ಲ ನಾವು ನೋಡಿದಾಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದ್ರೆ, ಇಬ್ರಿಗೂ ಗೊತ್ತಿರಬೇಕು. ಆವಾಗ ಅದಕ್ಕೆ ತಕ್ಕಂತೆ ಪೂರಕವಾಗಿ ಅವರು ಅದನ್ನು ಮಾಡ್ತಾ ಬರಬಹುದು. ಮೊದಲನೇದಾಗಿ ಗಂಡಸಿನ ಮೆದುಳಿನ ಗಾತ್ರ ಇದೆಯಲ್ಲ, ಅದು ಹೆಣ್ಣು ಮಕ್ಕಳು ಅಥವಾ ಹೆಣ್ಣು ಗಂಡು ಅಂತ ನಾವು ತಗೊಳ್ಳೋದಾರೆ, ಪೂರ್ತಿ ಬೆಳೆದಿರುವಂತಹ ಮೆದುಳನ್ನ ನಾವು ನೋಡೋದಾದ್ರೆ ಹೆಂಗಸರಿಗಿಂತ 10-12% ಜಾಸ್ತಿ ಇರುತ್ತೆ ಗಾತ್ರದಲ್ಲಿ.
ಅದನ್ನು ನಾವು ಸಾಮಾನ್ಯವಾಗಿ ಹೇಳ್ಬೋದು, ಇದು ಗಂಡಸರ ಮೆದುಳು ಡೆಸ್ಕ್ಟಾಪ್, ಹೆಂಗಸರ ಮೆದುಳು ಲ್ಯಾಪ್ಟಾಪ್ ಅಂತ. ಅಂದರೆ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಅದು ಸ್ಮಾರ್ಟ್ ಆಗಿ ಸಣ್ಣದೇ ಆದ್ರೂ ಅದೆಲ್ಲ ನಿರ್ವಹಣೆ ಮಾಡುತ್ತೆ. ಅದು ಅದೇ ಥರನೇ ಹೆಂಗಸರ ಮೆದುಳು ಗಾತ್ರದಲ್ಲಿ ಸಣ್ಣ ಆದರೂ ಕೆಲಸನ ಅದ್ಭುತವಾಗಿ ನಿರ್ವಹಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಒಂದು ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ನೈಪುಣ್ಯತೆ ಇರುತ್ತೆ, ಅದರ ಜೊತೆಗೆ ಶಿಸ್ತಿರುತ್ತೆ, ಮತ್ತು ಒಂದು ಆರ್ಗನೈಸ್ಡ್ ವೇಲಿ ಮಾಡ್ತಾರೆ. ಹ್ಯಾಪಜಾರ್ಡ್ ಆಗಿ ಮಾಡೋದಿಲ್ಲ ಹೆಣ್ಮಕ್ಳು. ಆರ್ಗನೈಸ್ಡ್ ವೇ ಅಂತೀವಲ್ಲ, ಅದನ್ನು ಸಾಮಾನ್ಯ ಹೆಣ್ಣು ಮಕ್ಕಳೆಲ್ಲ ನೋಡು. ಅಂದರೆ ಎಕ್ಸೆಪ್ಷನ್ ಇದೆ, ಹೆಣ್ಣು ಮಕ್ಕಳು ಅನ್ಆರ್ಗನೈಸ್ ಆಗಿರೋ ಅಂಥವ್ರು ಇದ್ದಾರೆ, ಗಂಡು ಮಕ್ಕಳು ಆರ್ಗನೈಸ್ ಆಗಿರೋರು ಇದ್ದಾರೆ. ನಾನು ಜನರಲ್ ಆಗಿ ಹೇಳ್ತಾ ಇರೋದು. ಇಲ್ಲಿ ಡಿವಿಯೇಷನು ಎಕ್ಸೆಪ್ಷನ್ಸ್ಗಳು ಇದ್ದೇ ಇರುತ್ತೆ. ಮೊದಲನೇದು ಡಿಫ್ರೆನ್ಸು ಗಂಡು ಹೆಣ್ಣಲ್ಲಿ ನಾವು ನೋಡೋದಾದರೆ, ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್. ಅಂದರೆ ಸುಮಾರು ಕೆಲಸಗಳು 3-4 ಕೆಲಸಗಳನ್ನು ಅಟ್ ಅ ಟೈಮು ಅಟೆಂಡ್ ಮಾಡಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡುವ ಶಕ್ತಿ ಹೆಣ್ಣು ಮಕ್ಕಳಿಗಿರುತ್ತೆ. ಆದರೆ ಗಂಡು ಮಕ್ಕಳಿಗೆ ಒಂದೇ ಕೆಲಸ ನಾವು ಹೇಳಿದ್ರೆ ಅದನ್ನು ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಂತರ ಇನ್ನೊಂದು ಹೇಳಬೇಕು, ನಾವು 3-4 ಅಸೈನ್ಮೆಂಟು ಅಥವಾ ಕೆಲಸಗಳನ್ನು ಒಟ್ಟಿಗೆ ಅವ್ರಿಗೆ ಹೇಳಿದ್ರೆ ಯಾವುದು ಮಾಡೋಕ್ಕಾಗಲ್ಲ. ಕನ್ಫ್ಯೂಷನ್ ಅದು ಒಂಥರ ಹೆಂಗೆ ಅಂತಂದರೆ ಫೈರ್ ಆಗಿಬಿಡುತ್ತೆ ಬ್ರೈನಲ್ಲಿ. ಅದು ಯಾವುದು ಏನು ಮಾಡಬೇಕು, ಯಾವುದನ್ನು ಹೇಗೆ ಮಾಡಬೇಕು ಏನು ಗೊತ್ತಾಗೋದಿಲ್ಲ, ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್. ನೀವು ಎಷ್ಟೇ ಹೇಳಿದ್ರು ಬ್ಲ್ಯಾಂಕ್ ಆಗಲ್ಲ, ಅವರು ಯೋಚನೆ ಮಾಡಿ ಅದನ್ನು ಮಾಡ್ತಾರೆ. ಕಾರಣ ಏನಂತಂದರೆ ಹೆಣ್ಣು ಮಕ್ಕಳ ಬಲ ಮೆದುಳು ಮತ್ತು ಎಡ ಮೆದುಳು ಕನೆಕ್ಟಿವಿಟಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕಾರ್ಪಸ್ ಕಲೋಸಮ್ ಅಂತ ಇದೆ ಇವೆರಡರ ಮಧ್ಯ. ಕಾರ್ಪಸ್ ಕಲೋಸಮ್ ಥಿಕ್ಕಾಗಿದೆ, ಮತ್ತು ಬಲ ಮತ್ತು ಎಡ ಮೆದುಳನ್ನ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಮಾಡಿದೆ. ಎಡ ಮೆದುಳಿನಿಂದ ಬಲ ಮೆದುಳು ಮತ್ತು ಬೇರೆ ಬೇರೆ ಥರ ಕನೆಕ್ಷನ್, ಮುಂದೆ ಹಿಂಭಾಗ, ರೈಟ್ ಸೈಡು ಲೆಫ್ಟ್ ಸೈಡು, ಈ ಥರ ಎಲ್ಲ ಥರ ಕನೆಕ್ಷನ್ಸ್ಗಳು ಅದರಲ್ಲಿ ಬರುತ್ತೆ. ಗಂಡು ಮಕ್ಕಳಲ್ಲಿ ಈ ಕಾರ್ಪಸ್ ಕಲೋಸಮ್ದು ಇದು ಸ್ವಲ್ಪ ಕಡಿಮೆ ಅಂತಂತಾರೆ. ಹಾಗಾಗಿ ಮತ್ತೆ ಅದೇನೆಂದರೆ ಬಲಭಾಗಕ್ಕೆ ಕನೆಕ್ಟ್ ಆಗಿರುತ್ತೆ, ಎಡಭಾಗಕ್ಕೆ ಕನೆಕ್ಟ್ ಆಗಿರುತ್ತೆ, ಇಂಟರ್ ಕನೆಕ್ಷನ್ ಇರಲ್ಲ. ಸೊ ಅವ್ರಿಗೆ ಏನಂದರೆ ಕಂಪಾರ್ಟ್ಮೆಂಟಲೈಸ್ಡ್ ವರ್ಕ್. ಆಮೇಲೆ ಅವ್ರ ಮೆದುಳು ಕಂಪಾರ್ಟ್ಮೆಂಟ್ ಈ ಥರ ಎಲ್ಲ ಮೆಶ್ ಅಪ್ ಅಂತ ಹಿಂಗೆ ಕಲಸಿ ಮೇಲೋಗ್ರ ಆ ಥರ ಆಗಿರಲ್ಲ. ಬಲ ಎಡ ಎಲ್ಲ ಇಲ್ಲ, ಬಲಭಾಗದಲ್ಲಿ ಎಡಭಾಗಕ್ಕೆ ಕನೆಕ್ಷನ್ಸು, ನ್ಯೂರಾನಲ್ ಕನೆಕ್ಷನ್ಗಳು ನಾನು ಹೇಳ್ತಾ ಇರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಥರ ಇರೋದ್ರಿಂದ ಒಂದು ಕೆಲಸನ ಹೇಳಿದಾಗ ಅದನ್ನ ರಿಸೀವ್ ಮಾಡಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆ ನಂತರ ಇನ್ನೊಂದು ಹೇಳಬೇಕು ಅವ್ರಿಗೆ, ಮಾಡ್ತಾರೆ. 3-4 ಹೇಳಿದ್ರೆ ಆಗೋದಿಲ್ಲ. ಫಸ್ಟ್ ಡಿಫ್ರೆನ್ಸು ಮಲ್ಟಿ ಟಾಸ್ಕಿಂಗು. ಎರಡನೇದು ವರ್ಬಲ್ ಕಮ್ಯುನಿಕೇಷನ್ ಅಂತ ಅಂತೀವಿ. ವರ್ಬಲ್ ಅಂದರೆ ಮಾತಾಡೋದಿದೆಯಲ್ಲ, ಹೆಣ್ಣು ಮಕ್ಕಳಿಗೆ ಆ ಭಾಗಗಳು ಮೆದುಳಿನಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗಿರೋದ್ರಿಂದ ಬ್ರಾಕಾ ಅಂತ ಕೆಲವೊಂದು ಭಾಗಗಳಿದೆ, ಆಮೇಲೆ ಮೆಡುಲರಿ ರೀಜನ್ನು, ಮೋಟಾರ್ ರೀಜನ್ಗಳು, ಕೆಲವೆಲ್ಲ ಭಾಗಗಳು ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಅವರು ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು ಅದೇ ವಿಚಾರವನ್ನು ಗಂಡಸರಿಗೆ ಕೊಟ್ಟರೆ ಅಷ್ಟು ಸ್ಪಷ್ಟತೆ ಇರಬಹುದು, ಅದನ್ನು ವೈವಿಧ್ಯಮಯವಾಗಿ ವರ್ಣಮಯವಾಗಿ ಹೇಳೋದಕ್ಕೆ ಅವರಿಗೆ ಬರೋದಿಲ್ಲ. ಎಕ್ಸೆಪ್ಷನ್ ಇದ್ದಾರೆ, ಅದು ಬಿಟ್ಟು ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ನೋಡಿ, HR ರಿಸೆಪ್ಷನಿಸ್ಟ್ ಆಗಿರ್ಬೋದು, ಆ್ಯಂಕರ್ಸ್ಗಳಾಗಿರ್ಬೋದು, ನ್ಯೂಸ್ ರೀಡರ್ಸ್ ಆಗಿರ್ಬೋದು, ಏರೋಸ್ಟಸ್ಗಳು, ಇವರೆಲ್ಲ ಹೆಣ್ಣು ಮಕ್ಕಳೇನೆ ಸಾಮಾನ್ಯ. ಏಕೆಂದರೆ ಅದು ಆ ಒಂದು ಡೊಮೈನು ಅವರು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದು. ಆಮೇಲೆ ಥರ್ಡ್ ಡಿಫ್ರೆನ್ಸು ಎಮೋಷ್ನಲ್ ಮೆಮೊರಿ. ಹೆಣ್ಣು ಮಕ್ಕಳಿಗೆ ಎಲ್ಲ ಜ್ಞಾಪಕ ಇರುತ್ತೆ, ಏಕೆಂದರೆ ಆಕ್ಸಿಟಾಸಿನು ಜಾಸ್ತಿ ರಿಲೀಸ್ ಆಗಿರುತ್ತೆ. ಮತ್ತು ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಇರೋದ್ರಿಂದ ಮೆಮೊರಿಗಳ ಜೊತೆಗೆ ಎಮೋಷನ್ನು ಬ್ಲೆಂಡ್ ಆಗಿರುತ್ತೆ. ಮದುವೆ ಆಗಿರೋದು, ಮಕ್ಕಳಾಗಿರೋ ಅಂಥದ್ದು, ಬರ್ತ್ಡೇಗಳು, ವೆಡ್ಡಿಂಗ್ ಆ್ಯನಿವರ್ಸರಿ, ಈ ಥರದ್ದು ಏನೇ ಇದ್ರೂ ಅವರು ತುಂಬ ಚೆನ್ನಾಗಿ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಗಂಡು ಮಕ್ಕಳಿಗೆ ಎಮೋಷನ್ ಮೆಮೊರಿ ತುಂಬ ಕಮ್ಮಿ. ಕಾರಣ ಹಿಪ್ಪೋ ಕ್ಯಾಂಪಸ್ ರೀಜನ್ ಇದೆಯಲ್ಲ ಮೆದುಳಿನಲ್ಲಿ, ಅದು ಸ್ವಲ್ಪ ಸಣ್ಣದಿರುತ್ತೆ, ಹೆಣ್ಣು ಮಕ್ಕಳದು ಸ್ವಲ್ಪ ದೊಡ್ಡದಿರುತ್ತೆ. ಸೊ ಆ ಮೆಮೊರಿ ಏನು ಕಾರ್ಡ್ ಇರುತ್ತೆ ಅದು ಹೆಣ್ಮಕ್ಳಲ್ಲಿ ಜಾಸ್ತಿ, ಇವರಲ್ಲಿ ಸ್ವಲ್ಪ ಕಮ್ಮಿ. ಆಮೇಲೆ ಹೆಣ್ಮಕ್ಳಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು, ಒಂದು ಸಂಬಂಧ ಅಂತ ಬಂದಾಗ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಬಿಡುಗಡೆ ಮೊದಲಾಗುತ್ತೆ. ಅವನಿಗೆ ಆ ಒಂದು ಲೈಂಗಿಕತೆನೇ ಬಹಳ ಮುಖ್ಯ ಆಗಿರುತ್ತೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಯಾವ ಥರ ಅಂತಂದರೆ, ಮೆದುಳಿನ ನೆಟ್ವರ್ಕಿಂಗ್ ಯಾವ ಥರ ಇರುತ್ತೆ ಅಂದರೆ, ಅದಕ್ಕಿಂತ ಮುಖ್ಯವಾಗಿ ಆಕೆಗೆ ಆ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೆ. ಸಂಬಂಧ ಆದಮೇಲೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಮಕ್ಕಳು ಯಾವಾಗ ಮಾಡ್ಕೋಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಯಾವಾಗ ಕೊಡಿಸ್ಬೇಕು, ನಾವು ಯಾವಾಗ ಸೆಟ್ಲ್ ಆಗಬೇಕು, ಈ ಥರದ ಯೋಚನೆ, ಮದುವೆನೇ ಆಗಿರಲ್ಲ, ಈ ಥರದ ಯೋಚನೆ ಆಕೆಗೆ. ಆತನಿಗೆ ಅದೇನು ಪ್ರಯಾರಿಟಿ ಅಲ್ಲ, ಈಗ ನಾವಿಬ್ರು ಜೊತೆಯಾಗಿರ್ಬೇಕು, ಅದೇ ಪ್ರಯಾರಿಟಿ. ಸೊ ಇದು ಮೆದುಳಿನಲ್ಲಿ ಇದರಿಂದನೇ ತುಂಬ ಕ್ಲಾಶಸ್ಗಳಾಗೋದು.
ಮದುವೆ ಆಗೋಣ ಅಂದರೆ ಅವನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾನೆ, ಇಲ್ಲ ಆಮೇಲೆ ಆಗೋಣ ಅಂತ. ಇವಳು ಇಲ್ಲ ಮದುವೆ ಆಗೋಣ, ಮಕ್ಕಳಾಗಬೇಕು, ನಾವು ಮನೆ ಕಟ್ಟಬೇಕು, ಈ ಥರದ್ದು. ಇವಾಗ ಏನಾಗುತ್ತೆ, ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಗಳು ಬರೋದ್ರಿಂದ ಈ ಥರದ್ದು ಕ್ಲಾಶಸ್ಗಳು ಜಾಸ್ತಿ. ಮೊದಲೇ ನಾನು ತಿಳಿಸ್ದೆ, ಹೆಣ್ಣು ಮಕ್ಕಳು ಆರ್ಗನೈಸ್ಡ್ ವೇಲಿ ಮಾಡ್ತಾರೆ. ಎಲ್ಲರ ಮನೇಲೂ ಜಗಳ ಆರಂಭ ಆಗೋದು, ಇವರು ಡಿಸಾರ್ಗನೈಸ್ಡು, ಸರಿಯಾದ ಕ್ರಮದಲ್ಲಿ ಏನೂ ಇಟ್ಟಿರೋಲ್ಲ, ಯಾವ ವಸ್ತುನೂ ಸರಿಯಾಗಿಡಲ್ಲ, ಮನೆ ಎಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಅದು ಇವ್ರುಗಳಿಗೆ ಆಗೋದಿಲ್ಲ. ನಾನೆಲ್ಲ ಇಡ್ತೀನಿ, ನೀನು ಮಾಡೋದಿಲ್ಲ ಅನ್ನೋ ಒಂದು ಕ್ಲಾಶಸ್ಗಳು ಆರಂಭ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಎಸ್ಟ್ರೋಜನ್ ಹಾರ್ಮೋನು, ಪ್ರೊಲ್ಯಾಕ್ಟಿನ್ನು, ಪ್ರೋಸ್ಟೋಗ್ಲ್ಯಾಂಡಿನು, ಈ ಥರದ್ದೆಲ್ಲ ಹಾರ್ಮೋನು ಜಾಸ್ತಿ ಇರೋದ್ರಿಂದ ಬೇಗ ಎಮೋಷನ್ಸ್ಗೆ ಕಣ್ಣೀರು ಬಂದ್ಬಿಡುತ್ತೆ. ಆದರೆ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಡಾಮಿನೇಟ್ ಆಗಿರೋದ್ರಿಂದ ಕಣ್ಣೀರು ಬರೋದೇ ಇಲ್ಲ. ಎಮೋಷನ್ಸ್ನ ಒಳಗಡೆ ಇಟ್ಕೊಂಡಿರ್ತಾರೆ. ಇವರು ಎಮೋಷನ್ಗೆ ಒಂದು ಔಟ್ಲೆಟ್ ಕೊಟ್ಕೊಂಡು ಅದನ್ನು ಹೊರಗಡೆ ಚೆಲ್ಲೋದ್ರಿಂದ ಇವರು ಆರಾಮಾಗ್ತಾರೆ, ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ, ಅವ್ರಿಗೆ ಒತ್ತಡ ಹೋಗಲ್ಲ. ಅದಕ್ಕೆ ಅವರು ದಾರಿಗಳೇನು ಅಂತಂದರೆ ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಬೇರೆ ಬೇರೆ ಥರದ್ದು ಏನೋ ಒಂದು ಬೇರೆ ಥರ ದಾರಿ ನೋಡ್ತಾರೆ. ಅದರಿಂದ ಒತ್ತಡ ಕಮ್ಮಿ ಆಗೋದು ಜಾಸ್ತಿ ಆಗುತ್ತೆ. ಸೊ ಇದು ನಮ್ಮ ಬ್ರೈನ್ದು ನಾವು ಹಾಗೆ ನೋಡೋದಾದರೆ ಬೇಕಾದಷ್ಟು ಈ ಥರದ ವ್ಯತ್ಯಾಸಗಳು ಇರೋದ್ರಿಂದ ಇವರ ನಡವಳಿಕೆ ಅವರ ನಡವಳಿಕೆ ವ್ಯತ್ಯಾಸ ಇದೆ, ಇವರ ಜೀವನ ಕ್ರಮ ಅವರದ್ದು ವ್ಯತ್ಯಾಸ ಇದೆ. ಆದರೆ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವರ ಮೆದುಳಿನ ರಚನೆ ಆಗಿದೆ. ಸೊ ನಾನು ಎಲ್ಲೋ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾಂಪ್ರಮೈಸಿಂಗ್ ನೇಚರು, ಅವರ ದೌರ್ಬಲ್ಯ, ಅದು ಅವರ ಬೈ ನೇಚರ್ ಡಿಫಾಲ್ಟ್ ಹಾಗೇ ಇರೋದ್ರಿಂದ ಆ ದೌರ್ಬಲ್ಯದ ಜೊತೆಯಲ್ಲಿ ಅವ್ರನ್ನ ನಾವು ಒಪ್ಕೋಬೇಕು ಅನ್ನುವ ಮನಸ್ಥಿತಿನ ತಳೆದಾಗ, ಅಥವಾ ಈ ಒಂದು ಸೈನ್ಸ್ ಗೊತ್ತಾದರೆ ಇಬ್ಬರಲ್ಲಿ ಒಂದು ಕೋಆಪ್ರೇಷನ್ನು ಅದು ಎಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿದಾಗೋದ್ರಿಂದ ಒಂದು ಒಳ್ಳೆಯ ಜೀವನವನ್ನು ಇಬ್ಬರು ಸಹ ಮಾಡಬಹುದು. ಮತ್ತಷ್ಟು ವಿಡಿಯೋಗಳಿಗಾಗಿ ಆಂಕರ್ ಲಿಖಿತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.